ಸರ್, ಈಗ ತಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಬಿಜೆಪಿಯಲ್ಲಿ ಒಳ ರಾಜಕೀಯ ಹೆಚ್ಚಾಗಿರುವಂಥದ್ದು. ಇವತ್ತು ವಿಜೇಂದ್ರ ಅವರು 45 RSS ಸಂಘ ಸಂಸ್ಥೆಗಳದ್ದು ಸಾಮಾನ್ಯ ಸಭೆ ಧಾರವಾಡದಲ್ಲಿ ನಡೆಸ್ತಾ ಇದ್ದಾರೆ ಸರ್. ಮಾಡ್ಬೋದು ರೀ. ಈಗ ಅವ್ರು ಏನು ಮಾಡ್ತಾರೆ, ಅವ್ರು ಏನೇನು ಮಾಡ್ಬೋದು, ಅದಕ್ಕೆ ನಾನು ಹೆಂಗೆ ಉತ್ತರ ಕೊಡಿ? ಲೆಟ್ ಹಿಮ್ ಡು ಇಟ್. ಈಗ ಏನಾಗಿದೆ, ನಮ್ಮದು ಒಂದೇ ಒಂದು ರಿಕ್ವೆಸ್ಟು, ಈ ದೇಶದಲ್ಲಿ ಕಾಂಗ್ರೆಸ್ಸು BJP ಅನ್ನೋದಕ್ಕಿಂತ ಜಾಸ್ತಿ ಪ್ರೋಗ್ರಾಮ್ಸ್ ಬಗ್ಗೆ ಮಾತನಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಅಕೌಂಟಬಿಲಿಟಿ ಬಗ್ಗೆ ಸ್ಟಾರ್ಟ್ ಮಾಡಿದ್ರೆ ಹೊಸ ಗಾಳಿ, ಹೊಸ ಥರದ ರಾಜಕೀಯ ಬರಲಿಕ್ಕೆ ಆಗುತ್ತಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಮೊನ್ನೆ ತಾನೇ 76ನೇ ವರ್ಷದ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ಎಲ್ಲ ಯಂಗರ್ ಜನ್ರೇಷನ್ ಕೈ ಮುಗಿದು ಕೇಳ್ಕೊಳ್ತೀನಿ, ಕಾಂಟ್ರವರ್ಸಿಗಳು, ಈ ವಾಟ್ಸಪ್ ಯೂನಿವರ್ಸಿಟಿಗಳು, ಈ TVಗಳು ಏನು ಹೇಳ್ತಾವೆ ಅದನ್ನೇ ಫೈನಲ್ ಆಗಿ ಸಾಧ್ಯನೇ ಇಲ್ಲ. ನೀವು ಓದ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಯಾವುದೇ ರಾಜಕೀಯ ಪಕ್ಷಗಳು ಏನು ಮಾಡಿದಾವೆ ಪ್ರೋಗ್ರಾಮ್ಸ್ ಬೇಸ್ಡ್ ಮೇಲೆ ನೀವು ಮಾತನಾಡಿದ್ರೆ, ಪ್ರೋಗ್ರಾಮ್ಸ್ ವಿಚಾರಗಳನ್ನ ನೋಡಿದ್ರೆ ದೇಶಕ್ಕೆ ಅನುಕೂಲ ಆಗ್ತದೆ. ಯಾಕಂದರೆ ಇದೇನು BJPಯವ್ರ ಸ್ವತ್ತಲ್ಲ, ಕಾಂಗ್ರೆಸ್ನವ್ರದ್ದು ಸ್ವತ್ತಲ್ಲ. ಈ ದೇಶ ಇದು ಪ್ರತಿಯೊಬ್ಬರದಿದೆ. 140 ಕೋಟಿ ಜನರ ಜವಾಬ್ದಾರಿ ಇರ್ತಕ್ಕಂಥ ಈ ದೇಶ ಇದೆ. ಅವರಿಗೆ ನಾವು ಮನವರಿಕೆ ಮಾಡಬೇಕು. ಮುಂದಿನ ಭವಿಷ್ಯಕ್ಕೆ ಯಾವ ರೀತಿ ಇದೆ ಅಂತ ವಿಚಾರಗಳು ಬರಬೇಕನ್ನೋದು ನಿಮ್ಮ ಮುಖಾಂತರ ಆಗಲಿ ಅಂತ ನಿಮ್ಮ ಮುಖಾಂತರ ಕಳಕಳಿ ಮನವಿಯನ್ನು ಮಾಡ್ಕೊಳ್ತೀನಿ. ಇರಲಿ, ಬರುತ್ತೆ. ಅದೇ ಲೇಟ್ ಇದೆ, ಇನ್ನೊಂದು ತಿಂಗಳಾಗುತ್ತೆ ಬಡ್ಜೆಟ್ನಲ್ಲಿ. ನೋಡೋಣ ಏನಿದೆ, ನೋಡೋಣ, ವೇಟ್ ಮಾಡಿ ನೋಡೋಣ. ನಿರೀಕ್ಷೆ ಏನಿದೆ? ಅದೇ ಡಬ್ಬ ಗುಲ್ಲೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸಾಯ್ತಾ ಇದ್ದಾವೆ. ಅದೇ ಹೇಳ್ತಿದ್ದೀವಲ್ರಿ. ನಾನು ನಿಮಗೆ ಒಂದೇ ಒಂದು ಉದಾಹರಣೆ ಕೇಳೋದು, ಇಲ್ಲಿವರೆಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಈ ದೇಶದಲ್ಲಿ ಏನಾಗಿದೆ ಅಂತ ಯಾರು ಮಾತನಾಡ್ತಾರಾ? ಯಾಕೆ ಮಾತನಾಡಬಾರ್ದು? ಬರೋದು ಅದೇ ಹಿಂದೂ ಸೆಂಟಿಮೆಂಟ್ಸ್ಗಳು ಬಿಟ್ಟರೆ ಈ ದೇಶದಲ್ಲಿ ಇಲ್ಲಿವರೆಗೆ ಏನೇನಾಗಿದೆಯಾ? ಹೋಗಲಿ. ಎಷ್ಟು ಹಿಂದೂಗಳು ಬಡತನ ರೇಖೆಯಿಂದ ಹೊರಗೆ ಬಂದು ಯಾರು ಮಾತನಾಡ್ತಾರಾ? ನೀವು ಹಿಂದೂ ಅಲ್ವಾ? ನಮ್ಮ ಅಕ್ಕಪಕ್ಕ ಮನೆಗೆಲ್ಲ 100 ಮನೆಗಳಿದ್ರೆ 75-80 ಮನೆ ಹಿಂದೂಗಳಿದ್ದಾವೆ. ಏನು ಚೇಂಜ್ ಆಗೈತೆ? ನೀವು ಅದನ್ನೇ ಪ್ರಶ್ನೆ ಕೇಳ್ಬೋದಲ್ಲ. ನೀವು ಕೇಳಿ ಸರ್, ಹಿಂದೂ ಪರ ಬೆಳಗ್ಗಿನ ಸಾಯಂಕಾಲ ಮಾತನಾಡ್ತೀರಿ. ಇದು ಹಿಂದೂ ದೇಶನೇ, ಹಿಂದೂ ರಾಷ್ಟ್ರನೇ, ಹಿಂದೂಸ್ತಾನ ಅಂತ ನೀವು ಹೇಳ್ತೀರಿ. ಏನಾಗಿದೆ ಇದರದ್ದು? ಎಲ್ಲದು ಹಿಂದೂಗಳದ್ದು ಏನನ್ನ ಹೇಳ್ತಾರಾ? ಡೀಟೇಲ್ಸ್ ತಂದು ಕೊಡ್ತಾರಾ? ಇವತ್ತು ಪಾರ್ಲಿಮೆಂಟಲ್ಲಿ ಒಂದು ಟೋಟಲ್ ಡೀಟೇಲ್ ಇದೆ, GDP ಡೀಟೇಲ್ ಇದೆ. ಅದ್ರ ಬಗ್ಗೆ ಬರ್ತಾರೆ, ಸ್ಪಷ್ಟೀಕರಣ ಕೊಡ್ತಾರಾ? GDPಯ ಗ್ರೋತ್ ಬಗ್ಗೆ ಯಾವ್ಯಾವ ಸಮಾಜಗಳು ಎಷ್ಟೆಷ್ಟು ಆರ್ಥಿಕವಾಗಿ ಮುಂದೆ ಬಂದಿರತಕ್ಕಂಥ ಒಂದು ರಿಪೋರ್ಟ್ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ಕೇಳಿ ನೋಡ್ರಿ. ನೀವು ನೋಡ್ರಿ, ಇದು ಏನೋ ಅವ್ರ ಪಿಕ್ಚರ್ ಹೊಂಟತೆ ಓಡಲಿ ಅಷ್ಟೇ. ಯಾರಪ್ಪ ಅಂದೇನೋ ಎಲ್ಲಮ್ಮನ ಜಾತ್ರೆ ಅಂತಾರೆ, ನಂಗೆ ಪಿಕ್ಚರ್ ಹೊಂಟತೆ BJP ಅವ್ರದ್ದು. ದೇಶದ ಆರ್ಥಿಕ ಪರಿಸ್ಥಿತಿ ಇವತ್ತು ಅದು ಗಗನಕ್ಕೆ ಹೋಗಿದೆ, ಗಗನಕ್ಕೆ. ಇಲ್ಲಿ ಕಾಮನ್ ಮ್ಯಾನಿಗೆ ಬದುಕತಕ್ಕಂಥ ಸಾಧ್ಯತೆನೇ ಇಲ್ಲ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತೂ ಹೇಳಂಗಿಲ್ಲ. ಎಲ್ಲರಿಗಿಂತ ಜಾಸ್ತಿ ಸಣ್ಣ ಕೈಗಾರಿಕೆ ಕಳೆದ 11 ವರ್ಷದಿಂದ ₹1 ಸಾಲ ಮನ್ನಾ ಆಗಿಲ್ಲ. ₹1 ಯಾವುದನ್ನ ಸಣ್ಣ ಕೈಗಾರಿಕೆಗೆ ಸಾಲ ಮನ್ನಾ ಆಗಿದೆಯಾ? ಸಣ್ಣ ಕೈಗಾರಿಕೆ ಬಗ್ಗೆ ಎಲ್ಲ ಪಾಲಿಸಿ ಮೇಕಿಂಗ್ನಲ್ಲಿ ಇದೆಯಾ? ಯಾವುದನ್ನ ಪಾಲಿಸಿ ಬಗ್ಗೆ ಮಾತನಾಡ್ತಾರಾ? ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾರೆ. ಮೇಕ್ ಇನ್ ಇಂಡಿಯಾದಲ್ಲಿ ಏನಾಗಿದೆ ಇವತ್ತು? ಚೈನಾ ಒಂದು ಟಿಕ್ಟಾಕ್ ಆ್ಯಪ್ ನೀವು ಸ್ಟಾಪ್ ಮಾಡಿದ್ರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.